ಕಾಂಗ್ರೆಸ್ ವಿರುದ್ಧ ಇದೀಗ ದಳಪತಿ ವಾಗ್ಯುದ್ಧವನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರ ಏಟಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಇದೀಗ HD ಕುಮಾರಸ್ವಾಮಿ ವಾಗ್ಯುದ್ಧವನ್ನ ನಡೆಸಿದ್ದಾರೆ. ಸಿದ್ಧವನದಲ್ಲಿ ಔಷಧಿ ಅರ್ದಿದ್ಯಾರು? ಸಿದ್ಧವನದಲ್ಲಿ ಯಾಕೆ ಸಂಘರ್ಷ ನಡೆಯಿತು? ಕೇಶವ ಕೃಪದಂತೆ ನನಗೆ ಬಿಡದಿ ಮನೆ ಇದೆ. ಪಾದಯಾತ್ರೆಯಲ್ಲಿ ತೂರಾಡ್ತಾ ಇದ್ದಿದ್ಯಾರು? ಬಂಡೆ ಏಟಿಗೆ ದಳಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಅಧಿಕಾರದಲ್ಲಿದ್ದಾಗ ಪೂಜ್ಯರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ. ಪರಮ ಪೂಜ್ಯರನ್ನ ಅವರು ಹೇಗೆ ಬಳಸ್ಕೊಂಡಿದ್ದಾರೆ? ನಮ್ಮ ಸಮಾಜದ ಜನರು ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ದಾರೆ. 5 ವರ್ಷ ಅನ್ಕಂಡೀಷನ್ ಬೆಂಬಲವನ್ನ ಕೊಡ್ತೀನಿ ಅಂತ ಅಂದ್ರು ಅನ್ನುವಂತಹ ಮಾತುಗಳನ್ನ ಇದೀಗ HD ಕುಮಾರಸ್ವಾಮಿ ಹೇಳಿದ್ದಾರೆ. DK ಶಿವಕುಮಾರ್ ಅವರ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ HD ಕುಮಾರಸ್ವಾಮಿ. ಕಾರ್ಯಕರ್ತರಲ್ಲ, ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ. ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು ಅದೇನೋ ಏನೋ ಏನೋ ಕಳಿಸೋರಂತಲ್ಲ, ಏನಾದ್ರು ಫೋಟೋಗಳು, ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ. ಅದು BJPಗೆ ಯಾವ ರೀತಿ ಕೇಶವ ಕೃಪಾ ಇದೆ, ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇ. ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳ, ನಾನು ಹೆಡ್ ಆಫೀಸ್ ಮಾಡ್ಕೊಳ್ಳೋಕ್ಕಾಗುತ್ತಾ? ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ರಿಸಿತ್ತು. ಪ್ರಾರಂಭಿಕ ಹಂತದಲ್ಲಿ ಮುಗ್ರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಇನ್ನು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಯಾತಕ್ಕೋಸ್ಕರವಾಗಿ ಸಂಘರ್ಷ ನಡೀತವ್ರದ್ದು ಅಂತೇಳಿ 2 ಗುಂಪಿನಲ್ಲಿ ಕಾಂಗ್ರೆಸ್ನಲ್ಲೇ. ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಲಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ, ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಟ್ವೀಟ್ ಮಾಡೋರಲ್ಲ. ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ. ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ರಲ್ಲ, ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ತೂರಾಡಿದ್ದು ನಾನು ತೂರಾಡಿದ್ನ? ತೂರಾಡಿದ್ದು ಯಾರಪ್ಪ? ನೀವೇ ತೋರಿಸ್ತಾ ಇರ್ತಿರಲ್ಲ. ಮಧ್ಯಾಹ್ನದ ಅಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರೆ ತೂರಾಡೋಕ್ಕೆ? ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ನಮಗೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇದೆ ನಮಗೆ. ಆಮೇಲೆ ಟ್ವೀಟ್ ಮಾಡೋರಲ್ಲ. ಓಕೆ, ರಂಜಿತ್ ನನ್ನ ಕಲಿ ಇದೀಗ ಬಿಡದಿ ಸಮೀಪದ ಬಿಡದಿಯಲ್ಲೇ ಇದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿ ರಾಮನಗರ ಬಿಡದಿಯಲ್ಲಿ ಇವತ್ತೇನೆಲ್ಲ ಆಯಿತು ಬೆಳಗಿಂದ ಇಲ್ಲಿ ತನಕ ಇದರ ಬಗ್ಗೆ ನಿರಂತರವಾಗಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾ ಇದೆ. ರಂಜಿತ್, ಇವತ್ತು ಸ್ವಾಮೀಜಿಗಳನ್ನು ಭೇಟಿಯಾದ ನಂತರ ಹೊಸತಡಕು ಕಾರ್ಯಕ್ರಮದ ಅಂಗವಾಗಿ 2 ಪಕ್ಷದ ದಿಗ್ಗಜ ನಾಯಕರುಗಳು ಅಲ್ಲಿ ಹೊಸತಡಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಆಗ ದಿಢೀರನೆ ಒಂದು ಅಧಿಕಾರಿಗಳು ಅಲ್ಲಿಗೆ ರೈಡ್ ಮಾಡ್ತಾರೆ ಅಥವಾ ಭೇಟಿ ಕೊಡ್ತಾರೆ. ಇದಾದ ನಂತರ ಕಾರ್ಯಕ್ರಮ ರದ್ದಾಗಿದೆ ಅಂತೇಳಿ ಕುಮಾರಸ್ವಾಮಿಯವರು ಇಲ್ಲಿ ಹೇಳ್ತಾರೆ. ಏನಿದು? ಯಾಕಾಯ್ತು ಹೀಗೆ? ಎಲ್ಲಿ ತನಕ ಇದು ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣ ಏನಾದರೂ ಆಗ್ತಾ ಇದೆಯಾ? ಏನು ಕತೆ ಇದು? ಜಯಪ್ರಕಾಶ್ ಶೆಟ್ರೆ, ಇವತ್ತು ಮಠ ಮಂಥನ ಆದ ನಂತರ JDS ಮತ್ತು BJPಯ ನಾಯಕರುಗಳೆಲ್ಲರೂ ಕೂಡ ಹೊರಟಿದ್ದು ಕೇತಗಾನಹಳ್ಳಿಯ ಕುಮಾರಸ್ವಾಮಿಯವರ ಇದೇ ಫಾರ್ಮ್ ಹೌಸ್ಗೆ, ತೋಟದ ಮನೆಯಲ್ಲಿ ಈ ಯುಗಾದಿಯ ನಂತರದ ದಿನ ಈ ಹಳೆ ಮೈಸೂರು ಭಾಗದಲ್ಲಿ ಹೊಸತೊಡಕು ಅಂತೇಳಿ ಏನು ಕಾರ್ಯಕ್ರಮ ಇರುತ್ತೆ ಅಥವಾ ಊಟದ ವ್ಯವಸ್ಥೆ ಇರುತ್ತೆ, ಬಾಡೂಟದ ವ್ಯವಸ್ಥೆ, ಅದನ್ನು ವ್ಯವಸ್ಥೆ ಮಾಡಿದ್ರು. ಸಂಬಂಧಿಕರು ಮಾತ್ರ ಅಂಥೇಳಿ ಚುನಾವಣಾಧಿಕಾರಿಗಳು ಅಂದ್ಕೊಂಡಿದ್ರು. ಯಾರೂ ಕೂಡ ಬರೋಂಗಿರಲಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣಾ ನೀತಿ ಒಂದೇ ನಿಮಿಷ ವಿಜಯ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಏನು ಅಚಾನಕ್ಕಾಗಿ ಇಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು? ಏನಾಗ್ತಿದೆ? ಯಾಕೆ ಹೀಗೆ ಕ್ಯಾನ್ಸಲ್ ಯಾಕಾಯಿತು? ಆಮೇಲೆ DK ಶಿವಕುಮಾರ್ ಎಂಟ್ರಿ ಆದರೂ ಅವರ ಹೇಳಿಕೆ ಬಂತು,
ಯಾಕೀಗೆ ಏನದು? ಜಯಪ್ರಕಾಶ್, ಚುನಾವಣೆ ಹೊಸ್ತಿಲಲ್ಲೇ ಕೂಡ ಜಾತಿ ಒಂದು ಕಡೆ ಲೆಕ್ಕಾಚಾರ, ಜಾತಿಯ ಏನು ಆರೋಪ ಪ್ರತ್ಯಾರೋಪಗಳ ಬೆನ್ನಲ್ಲೇ ಕೂಡ ಈಗ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ಅಂದ್ರೆ ಹೊಸತಡಕ್ಕೂ ನೆಪದಲ್ಲಿ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದು ರಾಜಕಾರಣಿಗಳ ನೀತಿ ಸಂಹಿತೆ ಉಲ್ಲಂಘನೆ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಚುನಾವಣಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿರುವಂಥದ್ದು. ಜೊತೆಗೆ ಆ ಊಟದ ಏನು ಔತಣ ರಾಜಕಾರಣ ಇತ್ತು ಅದನ್ನ ಮುಂದೂಡಿರುವಂಥದ್ದು. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಸಾಕಷ್ಟು ಉತ್ತುಂಗಕ್ಕೆ ತಾರಕಕ್ಕೆ ಏರ್ತಾ ಇರುವಂಥದ್ದು ಜಯಪ್ರಕಾಶ್. ಯಾಕಂದ್ರೆ ಈಗಾಗಲೇ ಕೂಡ ಕಾಂಗ್ರೆಸ್ ಟ್ವಿಟರ್ ನಲ್ಲಿ ಅಧಿಕೃತವಾಗಿ ಹಾಕೊಂಡಿರುವಂಥದ್ದು, ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದನ್ನು ಹೇಳಿರುವಂಥದ್ದು. ಅಂದ್ರೆ ಊಟದ ಜೊತೆಗೆ ಒಂದು ರೀತಿ ಏನು ಪಾರ್ಟಿ ನಡೀತಾ ಇತ್ತು, ಅಂದ್ರೆ ಮದ್ಯದ ಪಾರ್ಟಿ ಕೂಡ ಸಂಬಂಧಪಟ್ಟ ನಡೀತಾ ಇತ್ತು ಅಂತ ಪೋಸ್ಟರ್ನ ಹಾಕಿರುವಂಥದ್ದು. ಇದಕ್ಕೆ ಕೆಂಡಾಮಂಡಲ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧ ನಾನು ತೂರಾಡಿಲ್ಲ ಅಂತ ಹೇಳುವ ಮೂಲಕ ಆ ಹಿಂದೆ ಮೇಕೆದಾಟು ಯೋಜನೆ ಏನು ಪಾದಯಾತ್ರೆ ಸಂದರ್ಭದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು, ಅದನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅಂದ್ರೆ ಹಳೆ ವಿಚಾರಗಳು ಈಗ ಕೆದಕ್ತಾ ಇರುವಂಥದ್ದು, ಹಳೆ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಇದು ಪರಸ್ಪರ ಆರೋಪ ಪ್ರತ್ಯಾರೋಪ ಒಂದು ರೀತಿಯಲ್ಲಿ ತಾರಕಕ್ಕೆ ಏರ್ತಾ ಇರುವಂಥದ್ದು ಈಗ ಶುರುವಾಗಿರುತ್ತದೆ. ಇನ್ನು ಮುಂದೆ ಇನ್ನೂ ಕೂಡ ಸಾಕಷ್ಟು ತಾರಕಕ್ಕೆ ಏರುವಂಥ ಆರೋಪ ಪ್ರತ್ಯಾರೋಪಗಳು ಎಲ್ಲ ಸಾಧ್ಯತೆ ಇರುವಂಥದ್ದು ಜಯಪ್ರಕಾಶ್. ಓಕೆ, ಈಗ ಸಾಧಾರಣವಾಗಿ ಒಂದು ಮನೆ ಇಂಥ ಕಾರ್ಯಕ್ರಮದ ಸಂದರ್ಭದಲ್ಲಿ ಹೊಸತೊಡಕು ಹಬ್ಬ ಹರಿದಿನಗಳಿರುತ್ತೆ ಅಥವಾ ಯಾವುದಾದ್ರೂ ಆಚರಣೆಗಳಿರುತ್ತೆ. ಇದಕ್ಕೂ ಮತ್ತು ರಾಜಕೀಯ ಸಮಾವೇಶ ಹಾಗೇನ ಈಗ ಸಮ್ಟೈಮ್ಸ್ ರಾಜಕೀಯ ಸಮಾವೇಶದಲ್ಲೂ ಕೂಡ ಅಂದರೆ ಏನು ಪರ್ಟಿಕ್ಯುಲರ್ಲಿ ಸಭೆ ರದ್ದು ಮಾಡುವಂಥದ್ದು ಅಥವಾ ಒಂದು ವೇಳೆ ಸಭೆ ಆದರೆ ಕಾಂಗ್ರೆಸ್ಗೆ ಆಗ್ತಾ ಇರುವಂಥ ತೊಂದರೆ ಏನದು? ಜಯಪ್ರಕಾಶ್, ಬಿಜೆಪಿ JDS ಮೈತ್ರಿ ನಂತರ ಇವತ್ತು ನಡೆದಿರುವಂಥ ಡೆವಲಪ್ಮೆಂಟ್ ಏನಿದೆ, ಎಲ್ಲ ನಾಯಕರು, ಅದು ಒಕ್ಕಲಿಗ ನಾಯಕರುಗಳು ಮತ್ತು ಪ್ರಮುಖ ನಾಯಕರುಗಳು ಏನು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿದೆ, ಅದು ಒಂದು ರೀತಿಯಲ್ಲಿ ಸಂದೇಶವಾಗಿರುವಂಥದ್ದು, ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಒಂದಷ್ಟು ಆತಂಕ ಉಂಟಾಗಿರ್ಬೋದು ಅಥವಾ ಮುಂದೆ ಏನು ಪರಿಣಾಮ ಬೀರ್ಬೋದು ಅನ್ನೋ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಹಾಕಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಹಾಕಿರ್ಬೋದು. ಇದರ ಬೆನ್ನಲ್ಲೇ ತೋಟದ ಮನೆಯಲ್ಲಿ ಏನು ಒಂದು ರಾಜಕಾರಣ ಅಂದರೆ ಏನು ಸಭೆ ಇತ್ತು ಔತಣಕೂಟದ ಹೆಸರಲ್ಲಿ, ಅದನ್ನು ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಏನು ರಾಜಕೀಯವಾಗಿ ಇದನ್ನು ಬಳಸ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿರುವಂಥದ್ದು ಒಂದೊಂದು ಸ್ಪಷ್ಟ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಔತಣಕೂಟ ರಾಜಕೀಯಗಳೇನಿದ್ದಾವೆ, ಅಂದರೆ ಒಂದು ಕಡೆ ಊಟ ಹಾಕ್ಸುವಂಥದ್ದು ಅದು ಚುನಾವಣಾ ನೀತಿ ಸಂಹಿತೆಯ ವಿರುದ್ಧ ಆಗಿರುವಂಥದ್ದು. ಆದರೆ ಮನೆಯಲ್ಲಿ ಔತಣಕೂಟ ಹಾಕಿಸುವಂಥದ್ದು ಕೂಡ ಚುನಾವಣಾ ನೀತಿ ಸಂಹಿತೆ ಬರೋದಿಲ್ಲ. ಈಗ ದೂರನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಚುನಾವಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿ ದೂರನ್ನು ದಾಖಲಿಸ್ತಾರೆ. ಅದು ಈಗ ರಾಜಕೀಯ ಸ್ವರೂಪ ಪಡ್ಕೊಂಡಿರೋದು. ಅದು ಎಷ್ಟರ ಮಟ್ಟಿಗೆ ಅಂದರೆ ಕಾರ್ಯಕರ್ತರ ಮಟ್ಟಿಗೆಲ್ಲ ದೊಡ್ಡ ನಾಯಕ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಅವರಿಬ್ಬರು ನಡುವೆ ಕೂಡ ವಾಕ್ಸಮರಕ್ಕೆ ಕಾರಣ ಆಗಿರುವಂಥದ್ದು. ಒಂದ್ ಕಡೆ ಊಟದ ರಾಜಕಾರಣ, ಮತ್ತೊಂದ್ ಕಡೆ ಮಠಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಚುನಾವಣಾ ಸಂದರ್ಭದಲ್ಲಿ ಈಗ ಇಬ್ಬರು ನಾಯಕರು ಈ ರೀತಿ ಭೇಟಿ ಕೊಡ್ತಾ ಓಕೆ, ರಂಜಿತ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ರಂಜಿತ್, ಲೇಟೆಸ್ಟ್ ಅಪ್ಡೇಟ್ ಅಂದರೆ ಈಗ ಅಲ್ಲಿ ಕಾರ್ಯಕ್ರಮ ರದ್ದಾಗಿದೆ, ಈಗ ಏನಾದ್ರು ರಿಯಾಕ್ಷನ್ಸ್ ಬರ್ತಾ ಇದೆಯಾ? ಅಧಿಕಾರಿಗಳು ಈಗಲೂ ಒಳಗೆ ಇದ್ದಾರೆ, ಏನು ಕತೆ? ಜಯಪ್ರಕಾಶ್ ಶೆಟ್ರೆ, ಇಲ್ಲಿ ಬಂದಿದ್ದು ತಹಶೀಲ್ದಾರರು ಮತ್ತು ಚುನಾವಣಾಧಿಕಾರಿಗಳು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ FST ತಂಡ ಇಲ್ಲಿ ಬಂದು ಪರಿಶೀಲನೆಯನ್ನು ಮಾಡಿದ್ರು. ಈಗ ಅಧಿಕಾರಿಗಳು ಹೋಗಿದ್ದಾರೆ, ಆದರೆ FST ತಂಡ ಇಲ್ಲೇ ಇದೆ. ಆ ರೀತಿ ಏನಾದರೂ ರಾಜಕಾರಣಿಗಳು ಅಥವಾ ಯಾರು ಈ ರಾಜಕೀಯವಾಗಿ ಇದು ಪಾರ್ಟಿ ಅಥವಾ ಮತ್ತೊಂದು ಊಟ ಮತ್ತೊಂದು ಏನಾದರೂ ಆಯಿತು ಅನ್ನೋದಾದರೆ ಕ್ರಮವನ್ನು ಕೈಗೊಳ್ತಾರೆ. ಸಂಬಂಧಿಕರಿಗಾಗಿ ಮಾತ್ರ ಇಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಅನ್ನೋದು ಮೊದಲು ಆರಂಭದಲ್ಲಿತ್ತು. ಆದರೆ ಈಗ ಎಲ್ಲ ರಾಜಕಾರಣಿಗಳು ಬರ್ತಾರೆ ಅನ್ನೋದು ಅದು ನಿಯಮ ಉಲ್ಲಂಘನೆ ಆಗುತ್ತು ಅನ್ನೋದು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಧಿಕಾರಿಗಳು. ಆ ಕಾರಣದಿಂದ FST ತಂಡ ಇಲ್ಲೇ ಇದೆ, ಫ್ಲೈಯಿಂಗ್ ಸ್ಕ್ವಾಡ್ನವರು ಕೂಡ ಇಲ್ಲೇ ಇದ್ದಾರೆ, ಮತ್ತು ಉಳಿದಂತೆ ಹಿರಿಯ ಚುನಾವಣಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿಂದ ಹೋಗಿದ್ದಾರೆ. ಯಾವುದೇ ಆ ರೀತಿ ಊಟದ ವ್ಯವಸ್ಥೆ ಏನಾದರೂ ರಾಜಕಾರಣಿಗಳಿಗೆ ಆಯಿತು ಅನ್ನೋದಾದರೆ ಅದು ನಿಯಮವನ್ನು ಉಲ್ಲಂಘನೆ ಮಾಡಲಾಗುತ್ತೆ ಅನ್ನೋ ವಿಚಾರ. ಅದಾದ ನಂತರ ಅದು ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತೇಳಿ ಹೇಳ್ತಾ ಇದ್ರು, ಆದರೆ ಕುಮಾರಸ್ವಾಮಿ ಅವರು ಬರೋದಿಲ್ಲ. ಇಲ್ಲಿ ಏನು ಬಾಡೂಟದ ವ್ಯವಸ್ಥೆ ಒಕ್ಕಲಿಗ ನಾಯಕರಿಗೆ, ಮಂಡ್ಯ ಮತ್ತು ಈ ಭಾಗದ ಒಕ್ಕಲಿಗ ನಾಯಕರಿಗೆ, ಇವರ ಸಂಬಂಧಿಗಳಿಗೆ ಮತ್ತು ಏನೇ ಇಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಅದು ಕ್ಯಾನ್ಸಲ್ ಆಗಿದೆ ಅನ್ನೋದು ಈ ಹೊತ್ತಿನವರೆಗೂ ಕೂಡ ಇರುವಂಥ ಅಪ್ಡೇಟ್. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಲೋಕಾಕಾರದಲ್ಲಿ ಒಕ್ಕಲಿಗ ಮತ ಫೈಟ್. ಎರಡೂ ಪಕ್ಷದವರು ಕೂಡ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಒಕ್ಕಲಿಗರ ಮತವನ್ನು ಪಡೆಯುವುದಕ್ಕೆ ಹರಸಾಹಸ ಪಡ್ತಾ ಇದೆ.
ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.